ಬನಶಂಕರಿ ಅಮ್ಮ ದೇವಾಲಯ ಎಂದು ಕರೆಯಲ್ಪಡುವ ಬನಶಂಕರಿ ದೇವಸ್ಥಾನವು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬಳಿಯ ಚೋಳಚಗುಡ್ನಲ್ಲಿದೆ. ಇದು ಹಿಂದೂ ಪುರಾಣಗಳಿಗೆ ಮೀಸಲಾಗಿರುವ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ದೇವಾಲಯದ ನಿರ್ಮಾಣ, ಇತಿಹಾಸ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂತೆ ಹಲವಾರು ಕಥೆಗಳು ಮತ್ತು ನಂಬಿಕೆಗಳು ದೇವಾಲಯದ ಸುತ್ತ ಸುತ್ತುತ್ತವೆ. ಆದರೆ ಈ ದೇವಾಲಯದ ಬಗ್ಗೆ ಅತ್ಯಂತ ರೋಮಾಂಚಕಾರಿ ಸಂಗತಿಯೆಂದರೆ, ಜನರು ಹಿಂದೂ ಸಂಸ್ಕೃತಿಯ ಪ್ರಕಾರ ದುರುದ್ದೇಶಪೂರಿತವೆಂದು ಪರಿಗಣಿಸಲಾದ ರಾಹುಕಾಲದಲ್ಲಿ ಪೂಜಿಸಲಾಗುತ್ತದೆ. ಭಕ್ತರು ತಮ್ಮ ಜೀವನದಿಂದ ಬರುವ ಎಲ್ಲ ದುಃಖಗಳು, ಬಡತನ ಮತ್ತು ದುರುದ್ದೇಶಗಳು ದೂರವಾಗಲಿ ಎಂದು ರಾಹುಕಾಲದಲ್ಲಿ ಪ್ರಾರ್ಥಿಸುತ್ತಾರೆ. ಏನಿದರ ಹಿನ್ನೆಲೆ? ಬಾದಾಮಿ ಎಂಬ ಊರಿನ ಹೆಸರನ್ನು ಕೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವುದು ಬನಶಂಕರಿ ದೇವಾಲಯ. ಭಾರತದಲ್ಲಿರುವ ಶಕ್ತಿಪೀಠಗಳಲ್ಲಿ ಬಾದಾಮಿ ಬನಶಂಕರಿ ದೇವಿಯ ಕ್ಷೇತ್ರವೂ ಒಂದಾಗಿದೆ. ಅಗಸ್ತ್ಯ ಋಷಿಗಳು ಬನಶಂಕರಿಯನ್ನು ಬನಸಿರಿ ದೇವಿ ಎಂದು ಕರೆದರು. ಬನ ಎಂದರೆ ಅರಣ್ಯ, ಸಿರಿ ಎಂದರೆ ಸಂಪತ್ತು. ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಬಾದಾಮಿಯ ಅವರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇವರು ಬನಶಂಕರಿ ದೇವಿಯನ್ನು ತಮ್ಮ ಆರಾಧ್ಯ ದೇವತೆ ಮತ್ತು ಕುಲದೇವತೆಯಾಗಿ ಮಾಡಿಕೊಂಡಿದ್ದರು. ಸ್ಕಂದ ಪುರಾಣದಲ್ಲಿ ಬನಶಂಕರಿ ದೇವಿ ಪೂರ್ವಕಾಲದಲ್ಲಿ ನೂರಾರು ವರ್ಷಗಳ ಮಳೆಯೇ ಆಗಿರದೆ ಭೂಮಿಯಲ್ಲಿ ಘೋರ ದುರ್ಭಿಕ್ಷೆ ಉಂಟಾಗಲು, ಸಕಲ ಕ್ರಿಯಾಕರ್ಮಗಳು ಲೋಪವಾದಾಗ ದೇವತೆಗಳು ನಿರಾಶರಾದರು. ಬ್ರಹ್ಮಾಂಡವೇ ತತ್ತರಿಸಿ ಹೋಯಿತು. ಆಗ ಎಲ್ಲಾ ದೇವತೆಗಳು ಮತ್ತು ಪ್ರಜೆಗಳು ಸೇರಿ ಶಿವನನ್ನು ಕುರಿತು ತಪಸ್ಸು ಮಾಡಿದರು. ಶಿವನು ಬ್ರಹ್ಮನು ಮತ್ತು ಎಲ್ಲಾ ದೇವತೆಗಳು ಈಗಿರುವ ಬಾದಾಮಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ಬನಶಂಕರಿಯನ್ನು ಕುರಿತು ಪ್ರಾರ್ಥನೆ ಮಾಡಿ, ಈ ಜಗತ್ತಿನ ಜನ್ಮಸ್ಥಿತಿ ಲಯಕ್ಕೆ ಕಾರಣನಾದವಳೇ ನೀನು, ಈ ಕ್ಷೇತ್ರದಲ್ಲಿ ಮಳೆಯಿಲ್ಲದೆ ಯಜ್ಞ ಯಾಗಾದಿಗಳು ನಿಂತು ಹೋಗಿವೆ. ಜಗತ್ತಿನ ಜೀವವಾದ ಜಲವೇ ಇಲ್ಲದೆ ಬದುಕಲು ಕಷ್ಟವಾಗಿದೆ. ಆದ್ದರಿಂದ ಈ ಜಗತ್ತಿಗೆ ಜಲ ನೀಡಿ ಕಾಪಾಡು, ಮಳೆ ಸುರಿಸು, ಎಲ್ಲಾ ಕರ್ಮಾದಿಗಳು ನಿರ್ವಿಘ್ನವಾಗಿ ಸಾಗುವಂತೆ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು. ಇವರ ಪ್ರಾರ್ಥನೆಗೆ ಬನಶಂಕರಿ ದೇವಿಯು ಪ್ರಸನ್ನಳಾಗಿ ಪ್ರತ್ಯಕ್ಷಳಾದಳು. ತನ್ನ ಶರೀರದಿಂದ ಉತ್ಪನ್ನವಾದ ಶಾಖಗಳಿಂದ 3 ಲೋಕಗಳನ್ನು ಸಂರಕ್ಷಿಸಿದಳು. ಭೂಮಿ ತಾಯಿ ನೀರಿನ ದಾಹವನ್ನು ತಣಿಸಿದಳು. ಅದರಿಂದ ಆಹಾರ ಧಾನ್ಯಗಳು ಉತ್ಪತ್ತಿಯಾಗಿ ಜಗತ್ತಿನ ಜೀವರಾಶಿಗಳ ಹಸಿವು ನಿವಾರಿಸಿತು. ಆಲ ಸಂಪತ್ತಿನಿಂದ ಅನೇಕ ಬನಗಳು ನಿರ್ಮಾಣವಾದವು. ದೇವಿಯ ಮೈಶಾಖದಿಂದ ತರಕಾರಿ, ಕಾಯಿಪಲ್ಲೆ, ಗೆಡ್ಡೆ ಗೆಣಸುಗಳು ಉತ್ಪತ್ತಿಯಾದವು. ಈ ಕಾರಣದಿಂದ ದೇವಿಯನ್ನು ಶಾಕಾಂಬರಿ ಎಂದು ಸಹ ಕರೆಯುವರು. ದೇವಿಯ ಕ್ಷೇತ್ರದ ಅಕ್ಕಪಕ್ಕದಲ್ಲಿ ಹರಿದ್ರಾತೀರ್ಥ, ತೈಲತೀರ್ಥ, ಕ್ಷಮಾತೀರ್ಥ, ಪದ್ಮತೀರ್ಥ, ಇಂದ್ರಿಯ ನಿಗ್ರಹ ತೀರ್ಥ ಹೀಗೆ ಅನೇಕ ತೀರ್ಥ ಕೊಳಗಳನ್ನು ಸೃಷ್ಟಿ ಮಾಡಿದಳು. ದೇವಿಯ ಅನುಗ್ರಹದಿಂದ ಈ ಭೂಮಿ ನಂದನವನವಾಗಿ ಕಂಗೊಳಿಸಲು ಭೂಮಿಯಲ್ಲಿ ಸುಭಿಕ್ಷೆ ನೆಲೆಸಿತು. ಸುಂದರವಾದ ಬನಶಂಕರಿ ಮೂರ್ತಿ. ಈ ಬನಶಂಕರಿ ದೇವಿಯ ವಿಗ್ರಹವು 5 ಅಡಿ ಉದ್ದ ಇದ್ದು ಕಪ್ಪು ಶಿಲೆಯಲ್ಲಿ ಸಿಂಹರೂಪಿಣಿಯಾಗಿ ದೇವಿ ನೆಲೆಸಿರುವಳು. ದೇವಿಯು 8 ಕೈಗಳಿಂದ ಕೂಡಿರುತ್ತಾಳೆ. ಬಲಗೈಯಲ್ಲಿ ಖಡ್ಗ, ಗಂಟೆ, ತ್ರಿಶೂಲ ಮತ್ತು ಲಿಪಿ ಹಾಗೂ ಎಡಗೈಯಲ್ಲಿ ಡಮರು, ಡಾಲು, ರುಂಡ ಮತ್ತು ಅಮೃತ ಪಾತ್ರೆಗಳಿವೆ ಹಾಗೂ ದೇವಿಯು ತ್ರಿನೇತ್ರವುಳ್ಳವಳು. ಇವಳನ್ನು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಎಂತಲೂ ಕರೆಯುವರು. ಬಲಗೈಯು ಸುಜ್ಞಾನದ ಸಂಕೇತ ಮತ್ತು ಎಡಗೈಯು ಶೌರ್ಯದ ಸಂಕೇತವಾಗಿದೆ. ದೇವಸ್ಥಾನದ ಶಿಖರವು ಚೌಕವು ಕೋನಾಕಾರವಾಗಿ ಹಂತ ಹಂತವಾಗಿ ಮೇಲೇರುತ್ತಾ ಹೋಗಿದೆ. ಈ ಗೋಪುರದಲ್ಲಿ ನಾವು ಯಾವ ದೇವರ ವಿಗ್ರಹವನ್ನು ಕಾಣುವುದಿಲ್ಲ. ದೇವಾಲಯಕ್ಕೆ 4 ದಿಕ್ಕಿನಲ್ಲಿ ದ್ವಾರಗಳಿವೆ. ದೇವಾಲಯದ ಗುಡಿಯ ಆವರಣದಲ್ಲಿ 4 ದೀಪಸ್ತಂಭಗಳಿವೆ. ಕಾರ್ತಿಕ ಮಾಸದಲ್ಲಿ ಈ ದೀಪಸ್ತಂಭಗಳಲ್ಲಿ ಭಕ್ತರು ದೀಪವನ್ನು ಬೆಳಗಿಸುತ್ತಾರೆ. ದಂತಕಥೆಯ ಪ್ರಕಾರ ತಿಲಕಾರಣ್ಯದಲ್ಲಿ ಅದುರ್ಗರಕ್ತ್ ಮತ್ತು ಐದುಂಬ್ರಾಕ್ಷಿರೆಂಬ ಹೆಸರಿನ ಕ್ರೂರ ರಾಕ್ಷಸರು ಸರ್ವರಿಗೂ ಬಾಧೆ ಕೊಡುತ್ತ ದೇವಲೋಕಕ್ಕೂ ದಾಳಿಯನ್ನಿಟ್ಟರು. ಅವರ ಉಪ್ಪಟಳವನ್ನು ತಾಳಲಾರದ ದೇವತೆಗಳು ದೇವಿ ಆದಿಶಕ್ತಿಯನ್ನು ಮೊರೆ ಹೋದರು. ಆಗ ದೇವಿ ಅವರ ಮೊರೆಯನ್ನು ಮನ್ನಿಸಿ ಅತ್ಯಂತ ಉಗ್ರ ರೂಪಳಾಗಿ ತಿಲಕಾರಣ್ಯಕ್ಕೆ ಬಂದು ಆ ಇಬ್ಬರೂ ರಾಕ್ಷಸರನ್ನು ಸಂಹರಿಸಿ ಉಗ್ರಳಾಗಿಯೇ ಅಲ್ಲಿಯೇ ನೆಲೆಸಿದಳು. ಅವಳ ಉಗ್ರ ರೂಪವನ್ನು ನೋಡಿದ ದೇವತೆಗಳು ದೇವಿಯನ್ನು ಶಾಂತಳಾಗಿಸಲು ದೇವಿ ಭಕ್ತನಾದ ಅತ್ರಿದಂಡ ಮುನಿಗೆ ಶರಣು ಬಂದರು. ಈ ಮುನಿಯ ಭಕ್ತಿಗೆ ಒಲಿದ ದೇವಿ ಶಾಂತ ಸ್ವರೂಪಳಾಗಿ ಬನಶಂಕರಿಯಲ್ಲಿ ನೆಲೆ ನಿಂತಿರುವ ಬಗ್ಗೆ ತಿಳಿದು ಬರುತ್ತದೆ. ವನದಲ್ಲಿ ನೆಲೆ ನಿಂತಿದ್ದರಿಂದ ಮತ್ತು ಸರ್ವರಿಗೂ ಸಂತೋಷವನ್ನುಂಟು ಮಾಡಿದ್ದರಿಂದ ಒಬ್ಬನಶಂಕರಿಯೋ ಎಂದು ಕರೆಯಿಸಿಕೊಂಡಳು. ಘೋರವಾದ ಬರಗಾಲ ನಿರ್ಮಿತವಾದಾಗ ತನ್ನ ದೇಹದಿಂದಲೇ ಉಷಾಕೋ ತರಕಾರಿಗಳನ್ನು ಉತ್ಪನ್ನ ಮಾಡಿ ಜನರನ್ನು ಸಲಹಿದ್ದರಿಂದ ಶಾಕಾಂಬರಿ ಅಂತಲೂ ಪ್ರಸಿದ್ಧಿಯಾದಳು. ತಾಯಿಯ ಮಹಿಮೆ ಅಪಾರ. ತಾಯಿ ಸನ್ನಿಧಿಗೆ ಬಂದು ಪೂಜೆ ಸಲ್ಲಿಸಿ ಇಷ್ಟಾರ್ಥ ಈಡೇರಿಸುವಂತೆ ಪ್ರಾರ್ಥಿಸುತ್ತಾರೆ. ಬನಶಂಕರಿ ಜಾತ್ರೆ. ಐತಿಹಾಸಿಕ ಬಾದಾಮಿ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ 1 ತಿಂಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಪ್ರಮುಖವಾಗಿ ಮನರಂಜನೆ ಜಾತ್ರೆ ಎಂದು ಹೆಸರುವಾಸಿಯಾಗಿದೆ. ರಥೋತ್ಸವದ ಮುನ್ನಾ ದಿನ ದೇವಿಗೆ ಪಲ್ಲೇದ ಹಬ್ಬ ಎಂದು ಮಾಡಲಾಗುತ್ತದೆ.
ಈ ವೇಳೆ ವಿವಿಧ ಬಗೆಯ ಸುಮಾರು 50ಕ್ಕೂ ಅಧಿಕ ತರಕಾರಿಗಳಿಂದ ಅಲಂಕಾರ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಪ್ರತಿ ವರ್ಷ ಬೆಂಗಳೂರು ವೇಣುಗೋಪಾಲ ಎಂಬ ಭಕ್ತರು ಬೆಂಗಳೂರಿನಿಂದಲೇ ತರಕಾರಿಯನ್ನು ತಂದು ಅರ್ಚಕರಿಗೆ ನೀಡುತ್ತಾರೆ. ಜಾತ್ರೆಯ ಮುನ್ನ ದಿನ ಪಲ್ಲೇದ ಹಬ್ಬ ಎಂದು ಆಚರಣೆ ಮಾಡಿ ದೇವಿಗೆ ಪೂಜೆ ಪುರಸ್ಕಾರ ಸಲ್ಲಿಸಲಾಗುತ್ತದೆ. ಬನದ ಹುಣ್ಣಿಮೆಯಂದು ದೇವಿಯ ರಥೋತ್ಸವ. ಪುಷ್ಯ ಶುದ್ಧ ಪೌರ್ಣಿಮೆಯೆಂದು ಅಂದರೆ ಬನದ ಹುಣ್ಣಿಮೆಯ ದಿನ ಬನಶಂಕರಿ ದೇವಿಯ ರಥೋತ್ಸವ ಸಂಭ್ರಮದಿಂದ ಜರುಗುವುದು. ಸಾಗವಾನಿ ಕಟ್ಟಿಗೆಯಲ್ಲಿ ಮಾಡಿದ ತೇರು ನಯನ ಮನೋಹರವಾಗಿ ಇದ್ದು ಜಾತ್ರೆಯೆಂದು ಸುಮಾರು ಲಕ್ಷ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿ ಬನಶಂಕರಿ ದೇವಿಗೆ ಶಂಭು ಕೋ ಅನ್ನುತ್ತಾ ಉತ್ತತ್ತಿ ಬಾಳೆಹಣ್ಣು ಹಾಗೂ ಕಬ್ಬುಗಳನ್ನು ತೇರಿಗೆ ಎಸೆದು ಕೈಮುಗಿದು ತಮ್ಮ ಇಷ್ಟಾರ್ಥಕ್ಕಾಗಿ ಕೋರುತ್ತಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿಯೇ ಅತ್ಯಂತ ದೊಡ್ಡದು ಎನಿಸಿಕೊಂಡ ಬನಶಂಕರಿ ಜಾತ್ರೆ ವಿಶಿಷ್ಟವಾದುದು. ಈ ಜಾತ್ರೆ ನಡೆದಷ್ಟು ದಿನ ಯಾವ ಜಾತ್ರೆಯೂ ನಡೆಯಲಿಕ್ಕಿಲ್ಲ. ಶಾಕಾಂಬರಿ ಎಂದು ಕರೆಯಲ್ಪಡುವ ಶಕ್ತಿ ದೇವತೆ ಬನಶಂಕರಿಯು ಉತ್ತರ ಕರ್ನಾಟಕದ ಜನರ ಆರಾಧ್ಯ ದೈವ. ಬನಶಂಕರಿ ದೇವಿಯ ಭಕ್ತರು ಜಾತಿ ಮತ ಭೇದ ಮರೆತು ಭಾವೈಕ್ಯತೆಯಿಂದ ಆಚರಿಸುವರು. ಪುಷ್ಯ ಶುದ್ಧ ಪೌರ್ಣಿಮೆ ಅಂದರೆ ಬನದ ಹುಣ್ಣಿಮೆಯೆಂದು ಸಡಗರ ವೈಭವದಿಂದ ಪ್ರಾರಂಭವಾದ ಜಾತ್ರೆ 1 ತಿಂಗಳವರೆಗೆ ನಡೆಯುತ್ತದೆ. ಬನಶಂಕರಿ ದೇವಾಲಯವು ಸಾಕಷ್ಟು ಸ್ವಾರಸ್ಯವನ್ನು ಹೊಂದಿದೆ. ಇದನ್ನು ವಿವಿಧ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮತ್ತು ನವೀಕರಿಸಲಾಗಿದೆ. ಇದು ಪ್ರತಿ ಜನವರಿಯಲ್ಲಿ ಬನಶಂಕರಿ ಜಾತ್ರೆಯ ಧಾರ್ಮಿಕ ಸಾಂಸ್ಕೃತಿಕ ಉತ್ಸವದಲ್ಲಿ ತನ್ನ ಏಕತೆಯ ಸಂಪ್ರದಾಯವನ್ನು ಉಳಿಸಿಕೊಂಡಿದೆ. ಅಲ್ಲಿ ಕರ್ನಾಟಕ ಮತ್ತು ಪಕ್ಕದ ರಾಜ್ಯಗಳ ಭಕ್ತರು ಈ ದೇವಾಲಯಕ್ಕೆ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಜಾತ್ರೆಗೆ ಸಾಕ್ಷಿಯಾಗುತ್ತಾರೆ. ಭಕ್ತರ ಮನರಂಜಿಸುವ ನಾಟಕ ಕಂಪನಿಗಳು. ಭಕ್ತರ ಮನರಂಜಿಸಲು ಗ್ರಾಮೀಣ ಸೊಗಡಿನ ಸಂಚಾರಿ ಚಲನಚಿತ್ರ ಮಂದಿರಗಳು ಅಲ್ಲದೆ 6 ರಿಂದ 8 ನಾಟಕ ಕಂಪನಿಗಳು ಕೂಡ 3 ಆಟಗಳಂತೆ ಬೆಳಗಿನ ಜಾವದವರೆಗೆ ಪ್ರದರ್ಶಿಸುವು. ನಾಟಕ ಕಂಪನಿಗಳು ಚಲನಚಿತ್ರ ಹಾಗೂ ಧಾರಾವಾಹಿ ನಟರನ್ನು ಕರೆಯಿಸಿ ನಾಟಕ ಮಾಡಿಸಿ ಭಕ್ತರಿಗೆ ವಿಶೇಷ ಮನರಂಜನೆ ನೀಡುವರು. ನಾಟಕ ಕಂಪನಿ ಹಾಗೂ ಚಲನಚಿತ್ರ ಮಂದಿರಗಳ ಮಧ್ಯೆ ವಿಶೇಷವಾದ ಪೈಪೋಟಿ ಏರ್ಪಡುವುದು. ಹೀಗಾಗಿ ಬೆಳಗಿನ ಜಾವದವರೆಗೂ ಮೈ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಮನರಂಜನೆ ಪಡೆಯುತ್ತಾ ತಿರುಗುವ ದೃಶ್ಯ ಸರ್ವೇ ಸಾಮಾನ್ಯವಾಗಿರುತ್ತದೆ. ರಥದಲ್ಲಿ ದೇವಿಯ ಮೆರವಣಿಗೆ. ಈ ಕಾರ್ಯಕ್ರಮವು ಧಾರ್ಮಿಕ ಹಬ್ಬ ಮತ್ತು ಸಾಂಸ್ಕೃತಿಕ ಮೇಳವಾಗಿದೆ. ಎರಡೂ ಒಂದೇ ಸಮಯದಲ್ಲಿ ಜನವರಿಯಲ್ಲಿ ನಡೆಯುತ್ತದೆ. ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ಮಾಸದಲ್ಲಿ ಪ್ರಾರಂಭವಾಗುತ್ತದೆ. ದೇವಾಲಯಕ್ಕೆ ಬರಲು ಸಾಧ್ಯವಾಗದ ಸಾವಿರಾರು ಭಕ್ತರಿಗೆ ಸಾಕ್ಷಿಯಾಗಲು ದೇವತೆಯನ್ನು ನಗರದ ಸುತ್ತಲೂ ರಥದಲ್ಲಿ ಸಾಗಿಸಲಾಗುತ್ತದೆ. ತೆಪ್ಪೋತ್ಸವ. ಉತ್ಸವದ ಇನ್ನೊಂದು ಪ್ರಮುಖ ವಿಶೇಷತೆಯೆಂದರೆ ತೆಪ್ಪೋತ್ಸವ ದೋಣಿ ಹಬ್ಬ. ಅಲ್ಲಿ ಪೋಷಕರು ತಮ್ಮ ನವಜಾತ ಶಿಶುವನ್ನು ಬಾಳೆ ಎಲೆ ದೋಣಿಗಳ ಮೂಲಕ ತೇಲುವಂತೆ ಬಳಸುತ್ತಾರೆ ಮತ್ತು ತಮ್ಮ ಶಿಶುಗಳಿಗೆ ಮಾತೃದೇವಿಯ ಆಶೀರ್ವಾದ ಪಡೆಯಲು ಬನಶಂಕರಿ ದೇವಾಲಯದ ತೊಟ್ಟಿಯ ಸುತ್ತಲೂ ಸಾಗಿಸುತ್ತಾರೆ. ಹರಿದ್ರಾ ತೀರ್ಥ. ಬನಶಂಕರಿ ದೇವಸ್ಥಾನದ ಪ್ರವೇಶದ್ವಾರದ ಮುಂಭಾಗದಲ್ಲಿ ಹರಿಶ್ಚಂದ್ರ ತೀರ್ಥದಿಂದ ಹರಿದು ಬಂದ ಹರಿದ್ರಾ ತೀರ್ಥ ಎಂಬ ಚೌಕಾಕಾರದ ನೀರಿನ ತೊಟ್ಟಿ ಇದೆ. ಈ ದೇವಾಲಯವನ್ನು ಮೂಲತಃ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿತ್ತು. ಯಾವಾಗ ಭೇಟಿ ನೀಡುವುದು ಸೂಕ್ತ? ಬಾದಾಮಿಗೆ ನೀವು ವರ್ಷದ ಯಾವುದೇ ಸಮಯದಲ್ಲಾದರೂ ಭೇಟಿ ನೀಡಬಹುದು. ಅದರಲ್ಲೂ ನೀವು ಜನವರಿ ತಿಂಗಳಲ್ಲಿ ನಡೆಯುವ ಜಾತ್ರೆಯ ಸಮಯದಲ್ಲಿ ಭೇಟಿ ನೀಡಿದರೆ ನೀವು ಜಾತ್ರೆಯ ವೈಭವವನ್ನು ಕಣ್ತುಂಬಿಸಿಕೊಳ್ಳಬಹುದು. ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು. 1. ದೇವಾಲಯದ ಒಳಗೆ ವಿಶೇಷವಾಗಿ ದೇವತೆಯ ಚಿತ್ರವನ್ನು ಕ್ಲಿಕ್ ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅದನ್ನು ನೆನಪಿನಲ್ಲಿಟ್ಟುಕೊಂಡು ನಿಯಮಗಳನ್ನು ಪಾಲಿಸಿ. 2. ದೇವಾಲಯದ ಕ್ಯಾಂಪಸ್ ಬಳಿ ಒಣ ಜವಾರ್ ರೊಟ್ಟಿ, ಚಟ್ನಿ ಮತ್ತು ಮೊಸರನ್ನು ಸವಿಯಲು ಮರೆಯಬೇಡಿ. ಬಾದಾಮಿ ಸುತ್ತಮುತ್ತ. ಬಾದಾಮಿಗೆ ಬಂದರೆ ಸುತ್ತಲೂ ಇರುವ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಮಹಾಕೂಟ, ನಾಗನಾಥನಕೊಳ್ಳ, ಹುಲಿಗೆಮ್ಮನಕೊಳ್ಳ, ಶಿವಯೋಗ ಮಂದಿರ, ಗುಹಾದೇಗುಲಗಳು, ಕೂಡಲ ಸಂಗಮ, ಆಲಮಟ್ಟಿ ಡ್ಯಾಮ್ ಸೈಟ್, ಉದ್ಯಾನವನ, ವಿಜಯಪುರ ಸೇರಿದಂತೆ ಮತ್ತಿತರ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಿ ಪ್ರವಾಸ ಬೆಳೆಸಬಹುದು. ತಲುಪುವುದು ಹೇಗೆ? ಈ ದೇವಾಲಯವು ಚೋಳಚಗುಡ್ನಲ್ಲಿ ಬಾದಾಮಿ ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಬಾದಾಮಿಯಿಂದ ಬನಶಂಕರಿ ದೇವಸ್ಥಾನವನ್ನು ತಲುಪಲು ನೀವು ಸಾರ್ವಜನಿಕ ಸಾರಿಗೆ, ಆಟೋ ರಿಕ್ಷಾ, ಬಸ್ ಅಥವಾ ರಿಕ್ಷಾವನ್ನು ತೆಗೆದುಕೊಂಡು ಪಟ್ಟಣದೊಳಗೆ ಪ್ರಯಾಣಿಸಬಹುದು. ಬೆಂಗಳೂರು ಅಥವಾ ಹುಬ್ಬಳ್ಳಿಯಂತಹ ಪ್ರಮುಖ ಪಟ್ಟಣಗಳಿಂದ ರಾಜ್ಯ ಬಸ್ ಸೇವೆಗಳ ಮೂಲಕ ಇದನ್ನು ತಲುಪಬಹುದು. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.